ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕರ್ನಾಟಕ ಬಿಟ್ಟು ಈಚೆ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು. ಅಂದರೆ ತಮಿಳ್ನಾಡಿಗೆ ಬಂದಿದ್ದೀನಿ ಗೈಸ್. ತಮಿಳ್ನಾಡಲ್ಲಿ ನನ್ನ ಫ್ರೆಂಡ್ ಅಕ್ಕನ ಮನೆಗೆ ಬಂದಿರೋದು. ನನ್ನ ಫ್ರೆಂಡ್ ಅಕ್ಕನಿಗೆ ಇವತ್ತು ಸೀಮಂತ ಇರೋದ್ರಿಂದ ಇಲ್ಲಿಗೆ ಬಂದಿರೋದು. ಅಂದರೆ ಸೀಮಂತ ಇರೋದು ಇವತ್ತಲ್ಲ, ನಾಳೆ. ಸೊ ಇವತ್ತು ಇಲ್ಲಿಗೆ ಬಂದಿರೋದ್ರಿಂದ ಎಲ್ಲಾದರೂ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೀವಿ. ಎಲ್ಲೋಗ್ಬೇಕು ಅಂತ ಏನೋ ಗೊತ್ತಿಲ್ಲ. ನನ್ನ ಫ್ರೆಂಡ್ ಅವ್ರ ಅಪ್ಪ ಕಾರ್ ತೊಗೊಂಡೋಗಿದ್ದಾರೆ. ಅವ್ರು ಬಂದಮೇಲೆ ಎಲ್ಲಾದರೂ ಹೋಗಬೇಕು. ಹಂಗೆ ನಿನ್ನೆ ವ್ಲಾಗ್ನ ನಾನು ಬರಬೇಕಾದ್ರೆ ಮಾಡೋದಕ್ಕಾಗಿಲ್ಲ, ಯಾಕಂದರೆ ನಾನು ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಅಲ್ಲಿಂದ ಬರಬೇಕಾದ್ರೆ 27 ಕ್ರಾಸ್ ಏನೋ ಇದೆ. ಆ ಕ್ರಾಸಲ್ಲಿ ಬರೋವರೆಗೂ ನಾನಂತೂ ಸಿಕ್ಕಾಪಟ್ಟೆ ಸುಸ್ತಾಗಿ, ಟಯರ್ಡಾಗಿ, ವಾಮಿಟಾಗಿ ಕಷ್ಟಪಟ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ನೋಡಬೇಕು ಗೈಸ್. ಇವಾಗ ಇಲ್ಲಿ ಎಲ್ಲಾದರೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ನನ್ನ ಫ್ರೆಂಡ್ ಅವ್ರ ಅಪ್ಪ ಬರಬೇಕು. ಸೊ ಬಂದಮೇಲೆ ಎಲ್ಲಾದರೂ ಹೋಗಬೇಕು ಗೈಸ್. ನಾನು ಇಲ್ಲಿಗೆ ಬರೋದಕ್ಕೆ ಒಂದು ದೊಡ್ಡ ರೀಸನ್ನೇ ಸಫೀರಾ. ಯಾಕಂದರೆ ಯಾವಾಗಲೂ ವೀಡಿಯೋ ಕಾಲ್ ಮಾಡಿದಾಗೆಲ್ಲ ಬನ್ನಿ ನಮ್ಮ ಮನೆಗಿಂತ ಕ್ಯೂಟಾಗಿ ಚೆನ್ನಾಗಿ ಕರಿತಿದ್ಲು. ಸೊ ಹಂಗಾಗಿ ಇವಳನ್ನು ನೋಡೋದಕ್ಕಂತಾನೆ ಒಂದು ರೀಸನ್ ಬಂದಿರೋದು. ಸೊ ಸಫೀರಾ ಏನು ಮಾತಾಡ್ತಿಲ್ಲ. ಹಾಯ್ ಹಾಯ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ರಮ್ಯಾ ಪೀಸ್ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ಹೇಳು. ರಮ್ಯಾ ಪೀಸ್ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಾಯ್ ಮಾಡೋದು. ಹಾಯ್ ಹಾಯ್. ನನ್ನೇ ನೋಡ್ತಿದ್ದೆ ಅಲ್ಲಿ. ಫೈನಲಿ ನನ್ನ ಫ್ರೆಂಡ್ ಅವ್ರ ಅಣ್ಣನ ಕಾರ್ ಓಡಿಸ್ತಿದ್ದಾರೆ. ಸೊ ಹಂಗಾಗಿ ಇಲ್ಲ ಹತ್ರದಲ್ಲಿರೋ ಒಂದು ಡ್ಯಾಮಿಗೆ ಹೋಗ್ತಿದ್ದೀವಿ. ಹೋಗಿ ನೋಡಬೇಕು ಡ್ಯಾಮ್ ಹೆಂಗಿದೆ ಏನು ಅಂತ. ನಾನು ಕೂಡ ಒಂದ್ಸಲ ನೋಡಿಲ್ಲ, ಇವಾಗ ಹೋಗಿ ನೋಡಬೇಕು. ಹೋಗ್ತಾ ಇದೀವಿ ಗೈಸ್. ಯಾವ ಡ್ಯಾಮು ನಾವು ಹೋಗ್ತಿರೋದು ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಅಲ್ಲಿಂದ ಬಂದು ಶೂನ ಇಲ್ಲ ಹಾಕೋತಿದ್ದೀನಿ, ಯಾಕಂದರೆ ಕಾರ್ ಒಳಗಡೆನೇ ಇತ್ತು ಶೂ. ಅದಕ್ಕೆ ಇಲ್ಲ ಹಾಕೋತಿರೋದು. ಡ್ಯಾಮ್ ಹತ್ರ ಬಂದಿದ್ದೀವಿ. ನಮ್ಮೂರಲ್ಲಿ ಫ್ರೀಯಾಗಿ ಮಾವಿನ ಹಣ್ಣು ತಿನ್ಬೋದು ಕಿತ್ಕೊಂಡು. ಇಲ್ಲಿ ನೋಡಿದ್ರೆ ಒಂದು ಮಾವಿನ ಹಣ್ಣಿಗೆ 30 ರೂಪಾಯಿ ಕೇಳ್ತವೆ. ಅದಕ್ಕೆ ಬೇಡವೇ ಬೇಡ, ಮನೆಯಲ್ಲೇ ಹೋಗ್ತೀನಿ ಅಂತ ನಡ್ಕೊಂಡು ಹೋಗ್ತಿದ್ವಿ. ಗಾಡಿನ ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೀವಿ ಗೈಸ್. ಇಲ್ಲಿ ನೋಡಿದ್ರೆ ಇಲ್ಲಿ ರೋಡ್ ಹತ್ರ ನಿಲ್ಸಕ್ಕೂ ಪಾರ್ಕಿಂಗ್ ಕೇಳ್ತವ್ರೆ. ಇದೇನು ಅಂತಾನೆ ಗೊತ್ತಿಲ್ಲ. ಏನಿದು? ಪಳಂ ಅಂತ. ಏನದು ತಿನ್ನದ ಇದು? ಏನು ಅಂತಾನೆ ಗೊತ್ತಿಲ್ಲ. ಇದೇನು ಅಂತಾನೆ ಗೊತ್ತಿಲ್ಲ ಗೈಸ್ ನನಗೆ. ಏನು? ಉಪ್ಪು ಖಾರ ಹಾಕೊಂಡು ತಿನ್ಬೇಕಾ? ಉಪ್ಪು ಖಾರ ಹಾಕೊಂಡು ತಿನ್ಬೇಕಂತ. ಟಿಕೆಟ್ ತಗೊಳಕ್ಕೆ ಹೋಗ್ತಿದ್ದೀವಿ ಗೈಸ್. ಎಂಟ್ರೆನ್ಸ್ ಫೀಸ್ ಬಂದು 5 ರೂಪಾಯಿ ಅಂತೇಳಿ ಬರ್ದವ್ರೆ. ಇಲ್ಲಂತೂ ತಮಿಳ್ನಾಡು ಚಿಲ್ಡ್ರನ್ಸ್ ಪಾರ್ಕ್ ಆಲಿಯಾ ಡ್ಯಾಮ್ಗೆ. ಸೇಮ್ ಸೀನರಿ ಥರ ಕಾಣಿಸ್ತೈತೆ ಸಕ್ಕತ್ತಾಗಿ. ಯಾರು ದೂರದಿಂದ ಬಂದಿರೋದು ಆಲಿಯಾ ಡ್ಯಾಮ್ ನೋಡೋಕ್ಕೆ. ನಾವು ನಮ್ಮೂರಲ್ಲಿ KRS ಅಲ್ಲೂ ಹಿಂಗೆ ನೀರು ಬರೋದು. KRS ಡ್ಯಾಮ್ಗೆ ಹೋದ್ರೆ ಹಿಂಗೆ ಪಾರ್ಕು ಇದೇ ಥರ ನೀರೆಲ್ಲ ಇರುತ್ತೆ. ಚಿಕ್ಕ ಮಕ್ಕಳೆಲ್ಲ ಫೋಟೋಶೂಟ್ ಎಲ್ಲ ಮಾಡ್ತಿದ್ದಾರೆ. ಬಂದಿನ ಸುಸ್ತಾಗೋಗೈತೆ. ಇವಾಗ ಮತ್ತೆ ಸ್ಟೆಪ್ಸ್ ಬೇರೆ ಹತ್ಕೊಂಡು ಹೋಗ್ತಿದ್ವಿ. ಮೇಲೆ ಡ್ಯಾಮ್ ಇದೆ, ಡ್ಯಾಮ್ ನೋಡೋದಕ್ಕೆ ಮೇಲೆ ಹತ್ಕೊಂಡು ಹೋಗ್ಬೇಕು. ಇವಾಗ ಕಾರಲ್ಲಿ ಬಂದು ಆಲ್ರೆಡಿ ಸುಸ್ತಾಗಿದೆ. ಮತ್ತೆ ಈ ಡ್ಯಾಮ್ ನೋಡೋದಕ್ಕೆ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಬಂದು ಡ್ಯಾಮ್ ನೋಡಬೇಕು. ಸಕ್ಕತ್ತಾಗೈತೆ. ಹತ್ತಿ ಸುಸ್ತಾಗುತ್ತೆ. ಈ ಡ್ಯಾಮ್ ನೋಡೋಕ್ಕೆ ಅಲ್ಲಿಂದ ಬಂದಿದ್ದು. ಫ್ರೇಮಲ್ಲಿ ಸೀನರಿ ನೋಡ್ತೀವಲ್ಲ, ಸೇಮ್ ಹಾಗೆ ಕಾಣಿಸ್ತಿರೋದು. ತುಂಬ ಚೆನ್ನಾಗಿ ಕಾಣಿಸ್ತೈತೆ.
ಆ ಬೋರ್ಡಲ್ಲಿ ಏನು ಬರ್ದೈತೆ ಅಂತ ಗೊತ್ತಿಲ್ಲ ಗೈಸ್. ಆ ಬೋರ್ಡಲ್ಲಿ ಏನು ಬರ್ದೈತೆ ಅಂತ ಗೊತ್ತಿಲ್ಲ. ನನಗನ್ಸುತ್ತೆ ಮೋಸ್ಟ್ಲಿ ಅಲ್ಲಿ ಬರ್ದಿರೋದು ಇಲ್ಲೆಲ್ಲ ಕಸ ಹಾಕಬಾರ್ದು, ಮತ್ತು ಇಲ್ಲೆಲ್ಲ ಬರಬಾರ್ದು, ಕಸ ಹಾಕಬಾರ್ದು ಅಂತ ಮೋಸ್ಟ್ಲಿ ಬರ್ದಿರ್ಬೇಕು ಅನಿಸುತ್ತೆ. ಯಾಕಂದರೆ ನನಗೆ ತಮಿಳ್ ಬರಲ್ಲ. ಬೇರೆ ಕಡೆ ಎಲ್ಲ ಹೋದಾಗ ಅದೇ ಥರ ಬರ್ತಿದ್ರು. ಸೊ ಇದನ್ನು ನೋಡಿದ್ರೆ ನನಗೂ ಹಾಗೆ ಅನ್ನಿಸ್ತು. ಹಂಗೂ ಇಲ್ಲ, ತುಂಬ ಕಸ ಎಲ್ಲ ಹಾಕವ್ರೆ. ಇಳಿಬಾರ್ದು ಅಂತ ನಾವು ಕೆಳಗಡೆ, ಯಾಕಂದರೆ ಇಲ್ಲಿ ಜಾಗ ಎಲ್ಲ ಹೋಗೋದಕ್ಕೆ. ಏನಾದರೂ ಜಸ್ಟ್ ಸ್ವಲ್ಪ ಮಿಸ್ ಆದ್ರೂ ಕೆಳಗಡೆ ನೀರ ಹತ್ರ ಹೋಗಿ ಬಿದ್ದಿರ್ತೀವಿ. ಒಂದ್ಸಲ ಹೋದ್ರೆ ಮುಗೀತು ಕತೆ. ಡ್ಯಾಮ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟು ದೂರದವರೆಗಿದೆ. ಹೋಗ್ತಾ ಇದ್ರೆ ನೋಡೋದಕ್ಕೆ ಮಾತ್ರ ಸೇಮ್ ಸೀನರಿ ಥರನೇ ಸಕ್ಕದಾಗಿ ಕಾಣಿಸ್ತಾ ಇದೆ. ಇದೇ ಫಸ್ಟ್ ಟೈಮ್ ನಾನು ಈ ಥರ ಸೀನರಿ ಟೈಪಲ್ಲಿರೋ ಡ್ಯಾಮ್ನ ನೋಡ್ತಿರೋದು. ಹಾಗೇನೆ ಇಲ್ಲೆಲ್ಲ ತುಂಬಾ ಬೋರ್ಡ್ ಹಾಕಿದ್ದಾರೆ. ಆದರೆ ಯಾವ ಬೋರ್ಡಲ್ಲೂ ಇಂಗ್ಲೀಷು ಇಲ್ಲ, ಕನ್ನಡನೂ ಇಲ್ಲ, ಓನ್ಲಿ ತಮಿಳ್ ಮಾತ್ರ ಇರೋದು. ನಮ್ಮ ಕಡೆ ಎಲ್ಲ ಹಿಂಗಿರಲ್ಲ, ಇಂಗ್ಲೀಷಲ್ಲೂ ಹಾಕ್ತಾರೆ, ಕನ್ನಡದಲ್ಲೂ ಹಾಕಿರ್ತಾರೆ. ಬಟ್ ಇಲ್ಲಿ ಅವ್ರ ಲ್ಯಾಂಗ್ವೇಜ್ನ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ ಅಂತಂದರೆ ಓನ್ಲಿ ತಮಿಳ್ ಮಾತ್ರ, ತಮಿಳಲ್ಲಿ ಮಾತ್ರ ಐತೆ, ಕನ್ನಡದಲ್ಲೂ ಇಲ್ಲ, ಇಂಗ್ಲೀಷಲ್ಲೂ ಇಲ್ಲ. ಎಲ್ಲ ನೋಡಿಕೊಂಡು ಕೆಳಗಡೆ ಸ್ಟೆಪ್ಸ್ ಇಳ್ಕೊಂಡು ಹೋಗ್ತಿದ್ದೀವಿ. ಈಗ ಸುತ್ತಮುತ್ತ ಸೇಮ್ ಕಾಡು ಥರ ಐತೆ. ಕಾಡು ಮಧ್ಯದಲ್ಲಿರೋ ಪ್ಲೇಸ್ ಥರ ಇದೆ ಇದು. ಇಲ್ಲಿಂದ ನನ್ನ ಫ್ರೆಂಡ್ ಅಕ್ಕನ ಮನೆಗೆ ಜಸ್ಟ್ 20 ಕಿಲೋಮೀಟರ್ ಅಷ್ಟೇ ಇರೋದು. ಹತ್ತಿರ ಇದೆ ಸ್ವಲ್ಪ. ಇಲ್ಲಿಂದ ದೂರ ಇನ್ನೊಂದು ಪ್ಲೇಸಿಗೆ ಹೋಗೋದಂತ ಹೋಗ್ತಿದ್ವಿ. ಇಲ್ಲಿಗೆ ಬಂದು ಸುಸ್ತಾಗಿ ಹೋಗೈತೆ. ಇನ್ನು ಅಲ್ಲಿಗೆ ಹೋಗ್ತೀವಿ ಅಂತ ಹೋದರೆ ನಾನಂತೂ ಹೋಗೋಕ್ಕಾಗೋದೇ ಇಲ್ಲ. ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಇಲ್ಲೇ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗುತ್ತೆ. ಇನ್ನೊಂದು ಪ್ಲೇಸ್ ಯಾವುದೇ ನೋಡೋದು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಯಾವುದು ಅಂತ ಗೊತ್ತಿಲ್ಲ, ನೋಡಬೇಕು. ಆಲಿಯಾ ಡ್ಯಾಮ್ನ ನೋಡ್ಕೊಂಡು ವಾಪಸ್ ಬಂದ್ವಿ. ಕಾರ್ ಹತ್ರ ಕೂತ್ಕೊಂಡು ಬೇರೆ ಇನ್ನೊಂದು ಪ್ಲೇಸಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ, ಮಂಕಿ ಫಾಲ್ಸ್ ಅಂತ. ಅದು ಅಲ್ಲೂ ಹೋದ್ರೆ ಅಲ್ಲೂ ಕೂಡ ಮೇಲೆ ಹತ್ಕೊಂಡು ಹೋಗ್ಬೇಕಂತ. ಆಲ್ರೆಡಿ ಎನರ್ಜಿ ಡೌನ್ ಆಗಿದೆ. ಸೊ ಅದಕ್ಕೆ ರಿಟರ್ನ್ ವಾಪಸ್ ಮನೆಗೆ ಹೋಗ್ತಿದ್ದೀವಿ. ಬಂದಿದ ತಕ್ಷಣ ಮಲ್ಕೊಬಿಟ್ಟಿದ್ದೆ. ಇವಾಗ ಜಸ್ಟ್ ಎದ್ದೆ. ಒಂದು ಒಳ್ಳೆ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಸಾಯಂಕಾಲ ಟೈಮ್ ಮಲ್ಗೆದ್ರೆ ಏನೋ ಒಂಥರ ಕಳ್ಕೊಂಡಂಗೆ ಫೀಲ್ ಆಗುತ್ತೆ. ನೋಡಬೇಕು ಇವಾಗ ಎಲ್ಲಾದರೂ ಹೋಗೋಣ, ಒಂದು ವಾಕ್ ನಡ್ಕೊಂಡಿಲ್ಲ, ಏನಾದರೂ ತಿಂಡಿ ತಿನ್ನೋಣ ಅಂತ ಅನಿಸ್ತೈತೆ. ಲೈಟಾಗಿ ಮಳೆ ಬರ್ತಾ ಇರೋ ಥರ ಫೀಲ್ ಆಗ್ತಿದೆ. ಹನಿ ಆಗ್ತೈತೆ ಗೈಸ್. ಅದು ಹೋಗ್ಬೇಕು ಅಂತ ಅನ್ನಿಸ್ತೈತೆ. ಅದಕ್ಕೆ ವಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ ರೋಡಲ್ಲಿ. ಕತ್ಲೆ ಆಗೋಗೈತೆ. ಮಲ್ಗೆ ಎದ್ದೋಳು ಅಷ್ಟರಲ್ಲಿ ಕತ್ಲೆನೇ ಆಗ್ಬಿಟ್ಟೈತೆ. ಈವ್ನಿಂಗ್ ಟೈಮಲ್ಲಿ ಮಲ್ಗೆ ಎದ್ಬಿಟ್ರೆ ಬೇರೆ ಒಂಥರ ಬೇಜಾರಾಗ್ತಿರುತ್ತೆ. ಇವಾಗ ರಾತ್ರಿ ನಿದ್ದೆ ಬರುತ್ತೋ ಇಲ್ವೋ ಅದೇ ಗೊತ್ತಿಲ್ಲ. ಇಲ್ಲೆಲ್ಲೋ ಈ ಸೈಡಲ್ಲಿ ಒಂದು ಅಂಗಡಿ ಇತ್ತು, ಚಿಲ್ಲರೆ ಅಂಗಡಿಲಿ ಏನು ತೊಗೊಳ್ಳೋದು, ಏನೂ ಬೇಡ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಸಿಂಪಲ್ಲಾಗಿ ರೆಡಿಯಾಗಿ ಕೂತಿದ್ದೀನಿ. ದೀಪಾವಳಿ ಡ್ರೆಸ್ ಇದು, ಅವಾಗ ತೊಗೊಂಡಿದ್ದು. ಇದನ್ನೇ ತೊಗೊಂಡು ಬಂದಿದ್ದೆ ಹಾಕ್ಕೊಳ್ಳೋಣ ಅಂತ. ಇನ್ನೊಂದು ಸ್ವಲ್ಪ ಹೊತ್ತು ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ, ಸೀಮಂತ ಶಾಸ್ತ್ರ. ಅದನ್ನು ಮುಗಿಸ್ಕೊಂಡು ನಾವಿಲ್ಲಿಂದ ಹೊರಡಬೇಕು. ನಿನ್ನೆ ಸ್ಟಾರ್ಟ್ ಆಗಿರೋ ಮಳೆ ಇನ್ನೂ ನಿಂತಿಲ್ಲ, ಇನ್ನೂ ಬರ್ತಾನೆ ಐತೆ. ಇವಾಗ ಸದ್ಯಕ್ಕೆ ನಿಂತೈತೆ, ಇನ್ನೂ ಏನೂ ಆರಿಲ್ಲ. ನೆಲ ಎಲ್ಲ ಒದ್ದೆ ಐತೆ. ನಿನ್ನೆನೂ ಮಳೆ ಬರ್ತಿತ್ತಿಲ್ಲ, ಹೊರಗಡೆ ಹೋಗೋಕ್ಕಾಗಲಿಲ್ಲ. ಇವತ್ತೂ ಒಂದು ಸ್ವಲ್ಪ ಹೊರಗಡೆ ಹೋಗಿ 2-3 ಫೋಟೋಸ್ ತೊಗೊಳ್ಳೋಣ ಅಂದರೆ ಇವಾಗಲೂ ಮಳೆ ಬರ್ತೈತೆ. ಸಿಕ್ಕಾಪಟ್ಟೆ ಚಳಿ, ಮಳೆ ಬೇರೆ. ಅದಕ್ಕೆ ಛತ್ರಿ ಹಿಡ್ಕೊಂಡು ಕೂತಿದ್ದೀವಿ. ಫೈನಲಿ ಸೀಮಂತ ಸ್ಟಾರ್ಟ್ ಆಯಿತು. ಸೀಮಂತ ನಡೀತಾ ಇರೋದು ಸಫೀರಾ ಅವ್ರ ಅಮ್ಮಂದಾದ್ರೆ. ಸಫೀರಾ ಮಾತ್ರ ಆ್ಯಪಲ್ ತಿನ್ಕೊಂಡು ಅದು ಎಷ್ಟು ಕ್ಯೂಟಾಗಿ ತಿರುಗಿಸಿ ಮುರುಗಿಸಿ ಓಡಾಡಿಕೊಂಡು ರೂಮೆಲ್ಲ ಆ್ಯಪಲ್ನ ಕ್ಯೂಟಾಗಿ ತಿಂತಾಯಿದ್ಲು. ಆ್ಯಪಲ್ ಬರೀ ಸ್ವೀಟ್ ಆ್ಯಪಲ್ ಅಂತ ಅಂದ್ಕೊಂಡು ತಿಂತವಳೆ. ಫೋಟೋಸ್ಗೂ ಹೋಗ್ತಿಲ್ಲ, ವೀಡಿಯೋಸ್ಗೂ ಹೋಗ್ತಿಲ್ಲ, ಬರೀ ಆ್ಯಪಲ್ ಮಾತ್ರ ತಿನ್ಕೊಂಡು ಓಡಾಡ್ತಾಯಿದ್ಲು. ಫೈನಲಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು, ಸೀಮಂತ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ವಾಪಸ್ ಊರಿಗೆ ಹೋಗ್ತಿದ್ದೀವಿ ಗೈಸ್. ಕಾರಲ್ಲಿ ಬಂದು ಕೂತಿದ್ದೀವಿ. ಟೈಮ್ ಇವಾಗ ಬಂದು ಇಷ್ಟೊತ್ತಲ್ಲಿ ಇವಾಗ ಹೊರಟ್ರೆ ಹೋಗೋದಿನ್ನ ಲೇಟ್ ಆಗುತ್ತೆ. ನೋಡಬೇಕು ಎಷ್ಟೊತ್ತಾಗುತ್ತೆ ಏನು ಅಂತ. ಹೋಗ್ತಾ ಇಶಾಗೆ ಹೋಗೋದಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ. ಇಶಾಗೆ ಹೋದರೆ ನೋಡ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಹಾಗೆ ಸ್ಟ್ರೈಟ್ ಊರಿಗೆ ಹೋಗಬೇಕು. ಹೋಗೋವ್ರಿಗಂತ ನಾನು ಸಿಕ್ಕಾಪಟ್ಟೆ ಟಯರ್ಡ್ ಆಗಿರ್ತೀನಿ. ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಇಷ್ಟೇ. ಫೈನಲಿ ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬಂದ್ವಿ. ಟ್ರಿಪ್ ಅಂತ 1-2 ದಿನ ಅಂತ ಎಲ್ಲೇ ಹೋಗಿ ಇದ್ದು ಸುತ್ತಾಡ್ಕೊಂಡು ಬಂದ್ರು ನಮ್ಮೂರಲ್ಲಿ ಸಿಗೋ ಖುಷಿ ನಂದಿನೆಲ್ಲೂ ಸಿಗಲ್ಲ. ಹಾಗೇನೆ ಅಲ್ಲೊಂದು ಚಿಲ್ಲರೆ ಅಂಗಡಿಗೆ ಹೋದ್ರೂ ಕೂಡ ನಮಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋಲ್ಲ. ಅಲ್ಲಿರೋರಿಗೆ ಅವ್ರ ಭಾಷೆ ಬಿಟ್ಟು ಕನ್ನಡ ಅಂತ ಬರೋದಿಲ್ಲ. ನಾನು ತಮಿಳ್ನಾಡಿಗೆ ಹೋಗಿದ್ದರಿಂದ ನನಗೆ ಕೆಲವೊಂದಷ್ಟು ಎಕ್ಸ್ಪೀರಿಯೆನ್ಸ್ ಆಯಿತು.
ಸೊ ಹಂಗಾಗಿ ನನಗೆ ಒಂದಷ್ಟು ವಿಷಯಗಳು ಗೊತ್ತಾಯಿತು. ಸೊ ಇವಾಗ ರಿಟರ್ನ್ ವಾಪಸ್ ಬಂದಿದ್ವಿ. ಸದ್ಯಕ್ಕೆ ಫುಲ್ ಟಯರ್ಡ್ ಆಗಿದ್ದೀನಿ. ಬಂದು ಇವಾಗ ತಾನೇ ಜಸ್ಟ್ ಕುತ್ಕೊಂಡು ನನ್ನ ಬ್ಯಾಗ್ನ ಅಲ್ಲಿ ಇಟ್ಬಿಟ್ಟು ಟೈಮ್ ಬಂದು 10 ಗಂಟೆ ಹತ್ತಿರ ಆಗ್ತಿದೆ. ಇವಾಗ ಸದ್ಯಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಒಳ್ಳೆ ನಿದ್ದೆ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗಬೇಕು. ಹಾಗೆಯೇ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರಮ್ಯಾ ಪೀಸ್ ಬಾಕ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.